ಆನೆ ಏನೇನು ಸಾಮಾನ್ಯ ಒಂದು ಆನೆಗಳು ಇದ್ದು, ಕ್ಯಾಪ್ಟನ್ ಆನೆ, ಇನ್ನು ಕೆಲವು ಆನೆಗಳೆಲ್ಲ ಇವ್ರದ್ದೆಲ್ಲ ಒಂದು ಗುಂಪು, ಇವರು ಸಹಚರರು. ಇವರು ವಾರಕ್ಕೆ 15 ದಿವಸಕ್ಕೆ ಸೇರಿಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಏನು ಎಲ್ಲ ಇವ್ರದ್ದೆಲ್ಲ ಪ್ಲ್ಯಾನ್ ಹಾಕ್ಕೊಂಡು ಒಂದೊಂದ್ಸತಿ ಇವರು ಡಿವೈಡ್ ಆಗಿ ಒಂದು ಟೀಮ್ ಕಟ್ಕೊಂಡು ಹೋದಲ್ಲೆಲ್ಲ ಹಾವಳಿನೇ, ಹೋದಲ್ಲೆಲ್ಲ ಜನಗಳ ಶೋ ಮಾಡೋದು, ಎಲ್ಲ ಜನಗಳು ಪಾಪದ ಜನಗಳನ್ನೆಲ್ಲ ಅಟ್ಟಾಡ್ಸೋದು, ಅದೆಲ್ಲ ನಡೀತಾ ಇತ್ತು. ಯಾವಾಗ ಇದ್ರದ್ದು ಉಪದ್ರವಗಳು ಜಾಸ್ತಿ ಆಯಿತು, ಜನಗಳು ನೇನು ರೊಚ್ಚೆದ್ದು ದಂಗೆ ಹೇಳಕ್ಕೆ ಶುರು ಮಾಡಿದರು, ಆವಾಗ ಸರ್ಕಾರ ಈ 2 ಆನೆ ಹಿಡಿಯೋಕ್ಕೆ ಆರ್ಡ್ರ್ ಕೊಡ್ತು. ಆಮೇಲೆ ಇವನ್ನ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಸಕಲೇಶ್ಪುರದಿಂದ ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿ ಒಂದು ಗೀತಾಂಜಲಿ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಇದೆ. ಗೀತಾಂಜಲಿ ಎಸ್ಟೇಟಲ್ಲಿ ಮೌಂಟೇನ್ ಇರೋದು ಗೊತ್ತಾಯಿತು, ಜೊತೆಗೆ ಗುಂಡ ಇರೋದು ಗೊತ್ತಾಯಿತು. ಆವಾಗ ಮುಜೀಬ್ ಡಾಕ್ಟ್ರು, ಆಮೇಲೆ ನಮ್ಮ ಶಾರ್ಪ್ ಶೂಟರು ವೆಂಕಟೇಶಣ್ಣ ಇದ್ದರು ಅವಾಗ 5 ವರ್ಷದ ಹಿಂದೆ ಅಲ್ಲ. ಆಮೇಲೆ ಇವರಿಬ್ಬರೇ ಹೋದರು, ಇಬ್ಬರೇ, ಜೊತೆಗೆ 1-2-3 ಜನ ಇವರು ಬಹುಶಃ ಈರಣ್ಣ ಇವ್ರ ಟೀಮು, ನಮ್ಮ ದುಬಾರೆ ಭಾಗದ ಹುಡುಗರೆಲ್ಲ ಹೋದರು. ನಾವೆಲ್ಲ ಅಲ್ಲಿ ಒಂದು ಕಡೆ ದೂರದಲ್ಲಿ ನಿಂತಿದ್ದು. ಮೌಂಟೇನಲ್ಲಿ ಒಂದು ಕಡೆ ಮೌಂಟೇನಿಗೂ ಇವರಿಗೊಂದು ಸ್ವಲ್ಪ ಅಂತರ ಇತ್ತು, ಗುಂಡಿಗೂ. ಅದೊಂದು ದೊಡ್ಡ ಎಸ್ಟೇಟು, ಗೀತಾಂಜಲಿ ಎಸ್ಟೇಟ್ ಅಂದರೆ ಸುಮಾರು ಒಂದು ಮಟ್ಟವಾದ ಜಾಗ, ಒಳ್ಳೆ ಒಂದು ರೋಬಸ್ಟ ತೋಟ. ಅದು ಒಂದು 150-200 ಚಿಲ್ಲರೆ ಎಕರೆ. ಆಮೇಲೆ ಇವ್ರು ಹೋಗಿ ನಡ್ಕಂದೇ ಹೋಗಿ ಹೊಡಿತಾರೆ. ಹೊಡೆದ ಕೂಡಲೇ ಮೌಂಟೇನ್ ಭಾರಿ ಸಾಲಿಡ್ ಆನೆ, ಭಾರಿ ತಾಕತ್ತಿರೋ ಆನೆ, ಜೊತೆಗೆ ಅದಕ್ಕೇನು ಜಾಸ್ತಿ ವಯಸ್ಸಾಗಿರಲಿಲ್ಲ, ಒಂದು 24-25 ವರ್ಷ ಇರ್ಬೋದು. ಕುಳ್ಳ ಅಂದರೆ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಇತ್ತೀಚಿನವರಿಗೆ ಗೊತ್ತಿರಲ್ಲ. ಒಬ್ಬ ಹೆವಿ ವೆಯ್ಟ್ ಚಾಂಪಿಯನ್ ಒಬ್ಬಿದ್ದ ಅಮೇರಿಕದಲ್ಲಿ, ಅವನ ಹೆಸರು ಟೈಸನ್ ಅಂತ. ಟೈಸನ್ ಥರ ಇದ್ದ, ಟೈಸನ್ನು ಹಾಗೆ ಇದ್ದ, ಕುಳ್ಳಗಿದ್ದ, ಒಳ್ಳೆ ಬಲಿಷ್ಠವಾದ ಕೈಗಳು, ಕೆಲವೇ ಸೆಕೆಂಡಲ್ಲಿ ಎದುರಾಳಿಗಳನ್ನು ಹೊಡೆದು ಹಾಕ್ತಿದ್ದ. ಆ ಟೈಸನ್ ಥರ ಇತ್ತು ಈ ಮೌಂಟೇನ್ ಆನೆ. ನಾನು ಸುಮಾರು ಆನೆಗಳನ್ನೆಲ್ಲ ನೋಡಿದ್ದೀನಿ, ದೊಡ್ಡ ಆನೆಗಳನ್ನೆಲ್ಲ ನೋಡಿ, 6,000 kg ಇರೋ ಆನೆಗಳನ್ನು ನೋಡಿದ್ದೀನಿ. ಅವಕ್ಕೆಲ್ಲ ಡಾಟ್ ಮಾಡಿದ ಕೂಡಲೇ ಏನು ಒಂದು 50-100 ಮೀಟ್ರಿಗೆ ಹೋಗಿ ಬಿದ್ದೋಗಿರೋದು ನೋಡಿದ್ದೀನಿ. ಆದರೆ ಈ ಆನೆ ಡಾಟ್ ಮಾಡಿದ ಕೂಡಲೇ ಇವರಿಬ್ಬರನ್ನು ನೋಡಿಬಿಡ್ತು. ನೋಡಿ ಸುಮಾರು 1 ಕಿಲೋಮೀಟ್ರ್ ಇವ್ರು ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಶುರುವಾಯಿತು. ಇವರು ಬಂದರು. ಹೌದು, ಅದು ಬರೋಕ್ಕೆ ಬಂತು. ಲಾಸ್ಟಿಗೆ ಈ ಹೆಂಡ ಕುಡಿದು ಅವರು ತೆಳ್ಳಾಡ್ಕೊಂಡು ನಡೀತಾರಲ್ಲ, ಆ ಥರನೂ ತೆಳ್ಳಾಡ್ಕೊಂಡು ಬಂದು ಬಂಗ್ಲೆ ಹತ್ರ ನಾವು ಎಲ್ಲಿದ್ದು ಅಲ್ಲೇ ಬಂದು ಒಂದು 50 ಮೀಟ್ರು ಸುತ್ತಳಿತು ಒಂದು ಪಾಳು ಬಿದ್ದು ಒಂದು ಕೆರೆ ಇತ್ತು, ನೀರಿರಲಿಲ್ಲ ಪುಣ್ಯಕ್ಕೆ, ಅದರೊಳಗೆ ಬಿದ್ದೋಯ್ತು. ಆಮೇಲೆ ಅದನ್ನೆಲ್ಲ ಆಯಿತು, ಅದಕ್ಕೆಲ್ಲ ಕಾಲು ಕಟ್ಟಿ ಎಲ್ಲ ಅದಕ್ಕೆ ರಿವರ್ಸಿನ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಎಳ್ಕೊ ಬಂದರು. ಅದು ಅವಾಗಲೇ ಇದು ಬಂದಿತ್ತು, ಇದರಲ್ಲಿ ಕ್ರೈನ್ ಸಿಸ್ಟಮ್ ಬಂದಿತ್ತು. ಕ್ರೈನಲ್ಲಿ ಎತ್ತಿ ಲಾರಿಗೆ ಹಾಕಿದ್ರು, ಲಾರಿನೇ ಬಾಡಿನೇ ಹೊಡೆದು ಪುಡಿ ಮಾಡೋಕ್ಕೆ ನೋಡ್ತಾಯಿತ್ತು. ಅಂತೂ ಅದನ್ನ ಕಟ್ಟಿ ಎಲ್ಲ ನಿಲ್ಲಿಸಿ ಆಯಿತು ಲಾರಿಗೆ. ಅಷ್ಟೊತ್ತಿಗೆ ಒಂದು ಮೆಸೇಜ್ ಬಂತು, ಗುಂಡ ಇದ್ದಾನೆ ಅಂತ ಒಂದು ಸುದ್ದಿ ಬಂತು. ಆಯಿತು, ಗುಂಡನ್ನು ಹಿಡಿಯೋದು ಅಂತ ಆಯಿತು. ಆಯಿತು, ನಾನು ಎಲ್ಲ ನಡ್ಕೋದ್ರು. ನಾನು ವೆಂಕಟೇಶಣ್ಣನ ಜೊತೆನೇ ಇರ್ತಿದ್ದೆ ಯಾವಾಗಲೂ. ಯಾಕೆಂದರೆ ಅವರಿಗೆ ಸ್ವಲ್ಪ ನಂಬಿಕಸ್ಥರು ಒಬ್ಬರು ಗನ್ ಹಿಡ್ಕೊಂಡಿರ್ಬೇಕಿತ್ತು. ಯಾರೋ ಒಬ್ಬ ಫಾರೆಸ್ಟ್ ಕೋವಿ ತಂದು ಕೊಟ್ಟ. ಒಂದು 5-6 ತೋಟ ಕೊಟ್ಟರು. ಕೆಲವ್ರು ಏನಾಗ್ತಿತ್ತು ಅಂದರೆ ಫಾರೆಸ್ಟ್ಗಳಿಗೆ ಕೋವಿ ಹಿಡ್ಕೊಂಡು ಹೋಗೋಕ್ಕೆ ಹೆದರಿಕೆ ಒಳಗಡೆ.
ಅವ್ರು ನಮಗೆ ಕೊಟ್ಟು ಕೊಡ್ತಿದ್ರು, ತಗೊಳ್ಳಿ ಅಣ್ಣ ನೀವೇ ಹೋಗಿ ಅಂತ. ಅದು ಹೆದರಿಕೆನೂ ಇರ್ತದೆ, ಹೆಂಡತಿ ಮಕ್ಕಳು ಫ್ಯಾಮಿಲಿ ಅವೆಲ್ಲ ಯೋಚನೆ ಇರುತ್ತಲ್ಲ. ಆಮೇಲೆ ನಾನು ಹೋಗೋದು ನಡ್ಕೊಂಡು ಹೋಗ್ತಾ ಇದ್ದೀವಿ, ಗುಂಡ ಅಲ್ಲೇ ನಿಂತ್ಕೊಂಡಿತ್ತು. ಅವಾಗ ಒಂದು ಸ್ವಲ್ಪ ಮಳೆ, ಕೆಸರು ಜಾಗ, ಒಂದು ರೌಂಡ್ ಮಳೆ ಬಂದು ಹೋಯ್ತು. ಅಷ್ಟೊತ್ತಿಗೆ ಗುಂಡು ನಿದ್ದೆನೂ ಆಗಿತ್ತು. ಏನೋ ಒಂಥರ ಆನೆಗಳನ್ನ ಹಿಡಿಯಕ್ಕೆ ಹೋದಾಗ ಆನೆಗಳು ನಡ್ಕೊಂಡು ಹೋಗೋತ್ತಿಗೆ ಅಲ್ಲಿ